ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು 9ನೇ ತರಗತಿ ಗಣಿತ ವಿಷಯದ ಮೇಲೆ ಸಂಖ್ಯಾ ಪದ್ಧತಿ, ಅದರಲ್ಲಿ ಭಾಗಲಬ್ಧ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳನ್ನು ಹೇಗೆ ವ್ಯಕ್ತಪಡಿಸೋದು, P/Q ರೂಪದಲ್ಲಿ ವ್ಯಕ್ತಪಡಿಸೋದು, Q is not equal to 0, ಇದು ನಿಮ್ಗೆ ಯಾರು ತಿಳ್ಕೊಂಡಿದ್ರೆ ಅದನ್ನು ಅಂಶ ಮತ್ತು ಛೇದ ಈ ರೀತಿ ಬರೆಯೋದು ನಾವು ಭಾಗಲಬ್ಧ ಸಂಖ್ಯೆ ಬರೆಯೋಕ್ಕೆ ಆಗ ಅಂತ. ಸೊ ಅವನ್ನು ನಾವೇನಂತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಸೊ ಈಗ ನಾವು ಮುಂದುವರೆದ ಭಾಗವಾಗಿ ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ನಾವು ತಿಳಿತಾ ಹೋಗೋಣ. ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಯಾವುದೇ ಒಂದು ಸಂಖ್ಯೆ ಎಸ್, ಯಾವುದಾರ ಒಂದು ಸಂಖ್ಯೆ ತಗೋಣ, ಒಂದು ಸಂಖ್ಯೆ ಎಸ್ ಅಂತ ಹೇಳ್ಕೊಂಡ್ರೆ ಅದೊಂದು ಸಂಖ್ಯೆನ P/Q ರೂಪದಲ್ಲಿ ಸೊ ಇಲ್ಲಿ PQ belongs to Z, Q is not equal to 0, Q ಅನ್ನು 0 ಸಮ ಇರಬಾರದು. ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಅಭಾಗಲಬ್ಧ ಸಂಖ್ಯೆ ಎನ್ನುತ್ತೇವೆ. ಅಭಾಗಲಬ್ಧ ಸಂಖ್ಯೆ ಎಂದು ಕರೆಯುತ್ತೇವೆ. ಸೊ ನೋಡಿ, ಸುಲಭವಾಗಿದೆ. P/Q ರೂಪದಲ್ಲಿ ವ್ಯಕ್ತಪಡಿಸೋದನ್ನ ಭಾಗಲಬ್ಧ ಅಂತೀವಿ, P/Q ರೂಪದಲ್ಲಿ ವ್ಯಕ್ತಪಡಿಸಲು ಆಗದೇ ಇರೋದನ್ನ ಅಭಾಗಲಬ್ಧ ಸಂಖ್ಯೆ ಅಂತೇಳಿ. ಹಾಗಾದ್ರೆ P/Q ರೂಪದಲ್ಲಿ ವ್ಯಕ್ತಪಡಿಸಲು ಆಗದೇ ಇರೋ ಸಂಖ್ಯೆಗಳು ಯಾವಿದೆ ಸರ್ ಇದನ್ನು ಕೇಳ್ಬೋದು. ಸೊ ಹೀಗಾಗಿ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ದಾರೆ. ಸೊ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರೆ √2, √3, ಅಥವಾ π, ಇವೆಲ್ಲ √5 ಇವೆಲ್ಲ ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಸೊ ಇನ್ಯಾವುದೋ ಬೇರೆ ಯಾವ್ದಾರು ಈಗ 0.1345 ಈ ಥರ ಬರ್ತಕ್ಕಂಥ ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಇದನ್ನು ನೀವು ಮುಂದೆ ಈಗ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಯಾವುದಾದ್ರೂ ಒಂದು ಭಾಗ ಮಾಡಿದಾಗ ಅದರ ಶೇಷ 0 ಬರಬೇಕು ಅಥವಾ ಶೇಷ ರಿಪೀಟ್ ಆಗಬೇಕು. ಅಂದರೆ ಏನದನ್ನ ರಿಪೀಟ್ ಆಗ್ತಾನೆ ಇರಬೇಕು, ಅಂಥವನ್ನ ಹೇಳ್ತೀವಿ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಅದು ಮುಂದೆ ನೀವು ತಿಳ್ಕೊಂಡು ಬರುತ್ತೆ. ಈಗ ಇಲ್ಲಿ ಪೈಥಾಗರಸ್ ಏನು ಮಾಡ್ತಾನೆ, ನಿಮಗೆ ಸ್ಟಾರ್ಟಿಂಗ್ ಚಾಪ್ಟರ್ನಲ್ಲಿ ಪೈಥಾಗರಸ್ ಈ ಅಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಹೇಗೆ ಗುರುತಿಸೋದು ಅನ್ನೋದನ್ನು ಅವರ ಏನು ಲಂಬಕೋನ ತ್ರಿಭುಜ ವಿಕರ್ಣದ ಮೇಲೆ ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅವರ ಒಂದು ಪ್ರಮೇಯ. ಸೊ ಆ ಒಂದು ಆಧಾರದ ಮೇಲೆ ಈ ಅಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಯಾವ ರೀತಿ ಗುರುತಿಸೋದು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಅದನ್ನು ತಿಳ್ಕೊಳ್ಳೋಣ. ಮತ್ತು ಅದಾದಮೇಲೆ ಇದನ್ನು ನಾವು ಭಾಗ ಮಾಡ್ತಾ ಶೇಷ 0 ಬರೋದು ಯಾವುದು, ಶೇಷ 0 ಬರದಲೇ ಇರೋಂಥ ಯಾವುವು, ಶೇಷ 0 ಬರದಲೇ ಇರೋಂಥ ಯಾವುವು, ಮತ್ತೆ ಅಲ್ಲಿ ಭಾಗಲಬ್ಧ ಏನಿರುತ್ತೆ ಅದು, ಮತ್ತೆ ಅದು ಏನು ನಾವು ಭಾಗಿಸ್ತಾ ಹೋಗ್ತೀವಿ ಅದು ಮತ್ತೆ ಪುನರಾವರ್ತನೆ ಆಗೋವಂಥವು, ಪುನರಾವರ್ತನೆ ಆಗದಲೇ ಇರೋಂಥವು. ಸೊ ಇದರ ಆಧಾರದ ಮೇಲೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಅನ್ನೋದನ್ನು ನಾವು ಇಲ್ಲಿ ವಿಂಗಡಿಸ್ತಾ ಹೋಗ್ತೀವಿ. ಈಗ ನಾವು ಮೊದಲು ಸಂಖ್ಯಾ ರೇಖೆಯ ಮೇಲೆ ಪ್ರತಿಯೊಂದು ವಾಸ್ತವ ಸಂಖ್ಯೆ ನಾವು ಗುರುತಿಸ್ತಾ ಹೋಗ್ತೀವಿ. ಸೊ ಸಂಖ್ಯಾ ರೇಖೆಯ ಮೇಲೆ ಅಭಾಗಲಬ್ಧ ಸಂಖ್ಯೆಗಳನ್ನ ಹೇಗೆ ಗುರುತಿಸೋದು ಅನ್ನೋದನ್ನು ನಾವು ನೋಡೋಣ. ಸಂಖ್ಯಾ ರೇಖೆಯ ಮೇಲೆ ಅಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸೋದು. ಅಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವುದು ಹೇಗೆ ಅನ್ನೋದನ್ನ ಥಿಯೋಡೋರಸ್ ಏನು ಮಾಡ್ತಾನೆ, ಥಿಯೋಡೋರಸ್ ಎಂಬವನು ಇದನ್ನು ಹೇಳ್ಕೊಡ್ತಾನೆ. ಸೊ ಇದು ಥಿಯೋಡೋರಸ್ ಚಕ್ರ ಅಂತಲೇ ಕರೀತಾರೆ. ಸೊ ಈಗ ನಾವು ಅದನ್ನು ನೋಡೋಣ. ಸೊ ಉದಾಹರಣೆಗೆ ನಾವು √2 ತಗೋಣ. √2 ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ. ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಯಾವ ರೀತಿ ಗುರುತಿಸೋದು? ಈಗ ನಾವು 1 ಸೆಂಟಿಮೀಟರ್ ತಗೋಬೇಕು. ಸೊ ನಾನೆಲ್ಲ ಸ್ವಲ್ಪ ಜಾಸ್ತಿ ತಗೊಳ್ತೀನಿ. 1 ಸೆಂಟಿಮೀಟರ್ ತಗೊಂಡು ನಾವು ಜಾಸ್ತಿ ತಗೋಬೋದು, ತೊಂದರೆ ಆಗಲ್ಲ. ಸೊ ಇಲ್ಲಿ ಒಂದು ರೇಖೆಯನ್ನು ಹೇಳ್ಕೊಂಡು ಸೊ ಇಲ್ಲಿ ನಾವೇನು ಮಾಡ್ತೀವಿ, 4 ಇಂಚಸ್ ತಗೊಳ್ತಾ ಇದ್ದೀನಿ ಅಥವಾ 6 ತಗೊಂಡು 5, 6 ತಗೊಂಡು ಇದನ್ನು 1 ಅಂತ ಅಂದ್ಕೊಂಡ್ರೆ ನಾವಿಲ್ಲಿ 8 4 4
ಸಪ್ರೇಟ್ ಮಾಡಿ. ಇದನ್ನು 1 ಸೆಂಟಿಮೀಟರ್ ಅಂತ ತಗೊಳ್ಳಿ, ಇದನ್ನು 1 ಸೆಂಟಿಮೀಟರ್, ಯಾಕೆ ದೊಡ್ಡದಾಗಿ ಕಾಣುತ್ತೆ ಬೋರ್ಡ್ ಮೇಲೆ 1 ಸೆಂಟಿಮೀಟರ್ ಅಂತಲೇ ಅಂದ್ಕೋಬೇಕು. ಸೊ ಇದಕ್ಕೆ ಲಂಬವಾಗಿ ನಾವೇನು ಮಾಡಬೇಕು, ಒಂದು ಲಂಬವಾಗಿ 90 ಡಿಗ್ರಿ ಇರೋ ಥರ ಒಂದು ಲೈನನ್ನು ಇಡಬೇಕು. 90 ಡಿಗ್ರಿ ಇರಬೇಕು. ಇದು ಲೈನನ್ನು ಇಡಬೇಕು. ಸೊ ಈಗ ನಾವು 4 ಸಬ್ಸಪ್ರೇಟ್ ತಗೊಂಡಿದ್ವಿ, ಮತ್ತೆ ಇನ್ನೊಂದು 4 ಸೆಂಟಿಮೀಟರ್ ತಗೋಬೋದು. 4 ಸೆಂಟಿಮೀಟರ್ ಮತ್ತೆ 4 ಸೆಂಟಿಮೀಟರ್, ಅಲ್ಲಿವರೆಗೂ ನಾವು 1 ಸೆಂಟಿಮೀಟರ್ ಅಂತಲೇ ಅದು ಲೆಕ್ಕ. ದೊಡ್ಡದಾಗಿ ಕಾಣಲಿ ಅಂತ ನಾನು 4 ಸೆಂಟಿಮೀಟರ್ ಅಂತ, ಯಾಕಂದರೆ ಬೋರ್ಡ್ ಮೇಲೆ ದೊಡ್ಡದಾಗಿ ಕಾಣಿಸುತ್ತೆ. ಸೊ ಇಲ್ಲಿವರೆಗೂ ಇದು 0, ಇದು 1, ಇದು 2 ಈ ಥರ. ಸೊ ಇದನ್ನು 10 ಭಾಗ ಮಾಡಿರ್ತಾರೆ. ಇದು ಅರ್ಧ ಭಾಗ ಅಂದರೆ ಈ ಥರ. ಸೊ 4 ಅರ್ಧ 2, ಇದು ಇಲ್ಲಿ, ಇದು ಅರ್ಧ, ಸೊ ಇದು ಅಷ್ಟೇ ಅರ್ಧ, 4 ಅರ್ಧ ಈ ಥರ. ಸೊ ಈಗ ಮತ್ತೆ ನಾವು ಅಷ್ಟೇ 4 ಸೆಂಟಿಮೀಟರ್ ತಗೊಂಡಿದ್ದು ಅದನ್ನು ಕಟ್ ಮಾಡೋಣ. 4 ಅದನ್ನು ಕಟ್ ಮಾಡಿ ಇದು ಅಷ್ಟೇ ಆಯಿತು ನೋಡಿ. ಇದು ಒಂದು ಆಯಿತು. ಇದು ನೋಡಿ, ಇದು 4 ಸೆಂಟಿಮೀಟರ್ ಅಂದರೆ ಇದು 1 ಸೆಂಟಿಮೀಟರ್, 1 2 ಆಯಿತು. ಸೊ ನಾವು ಅದನ್ನು ಸೇರಿಸ್ಬೇಡ, ಇದನ್ನ ಸೇರಿಸೋಣ. ಇದಕ್ಕೊಂದು ಹೆಸರು ಕೊಟ್ಟೋಣ, ಒಂದು ಎ ಬಿ ಸಿ. ಈಗ ನೋಡಿ, ಪೈಥಾಗೊರಸ್ ಪ್ರಮೇಯದ ಪ್ರಕಾರ ವಿಕರ್ಣ ಅಂದ್ರೆ ಯಾವುದರಲ್ಲಿ, ಇದು ಲಂಬಕೋನ ತ್ರಿಭುಜ, ಇದು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜಕ್ಕೆ ಆಪೋಸಿಟ್ ಇರೋದು ವಿಕರ್ಣ. ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ನಿಮ್ಗೆ ಗೊತ್ತಾಗಿದೆ. ಸೊ ಗೊತ್ತು. ಸೊ ಅಂದ್ರೆ ಇಲ್ಲಿ ವಿಕರ್ಣ ಯಾವುದಿಲ್ಲಿ, ಎ ಬಿ ಸ್ಕ್ವಯರ್ ಒ ಬಿ ಸ್ಕ್ವಯರ್ ಪ್ಲಸ್ ಒ ಎ ಸ್ಕ್ವಯರ್ ತಗೊಂಡ್ರೆ, ಇಲ್ಲಿ ನೋಡಿ ಒ ಬಿ ಸ್ಕ್ವಯರ್ ಎಷ್ಟಿದೆ, 1 ಸೆಂಟಿಮೀಟರ್ 1 ಸ್ಕ್ವಯರ್, ಪ್ಲಸ್ ಒ ಎ ಎಷ್ಟಿದೆ 1 ಸೆಂಟಿಮೀಟರ್ 1 ಸ್ಕ್ವಯರ್. 1 ಸ್ಕ್ವಯರ್ ಅಂದರೆ 1 ಪ್ಲಸ್ 1 ಸ್ಕ್ವಯರ್ ಅಂದರೆ 1, 2 ಆಯ್ತು. ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 2 ಆದರೆ ಎ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, ವಿಕರ್ಣ √2 ಆಗುತ್ತೆ ನೋಡಿ, ಹೌದಲ್ವಾ? ಸೊ ಈಗ ನಾವು √2 ವ್ಯಾಲ್ಯೂನ ನಾವು ಕೈಕಾಲಿಕೆ ಮೇಲೆ ತಗೋಬೋದಲ್ಲ. ಸೊ ಈಗ ನೋಡಿ ಏನಿದೆ, ಇದು ಎ ಬಿ ವಿಕರ್ಣ ಏನಿದೆ ಇದು √2 ಬೆಲೆ. ಸೊ √2 ಬೆಲೆ ಇದು √2 ನಾವು ಸಂಖ್ಯಾರೇಖೆ ಮಾಡಿ ಯಾವ ರೀತಿ ಗುರುಸ್ಬೋದು, ಇಲ್ಲಿಂದ ನಾವು ಹಾಕಿದ್ರೆ ಸೊ √2 ಬೆಲೆ ಸೊ ಅಲ್ಲಿ 1.4 ಸಮಥಿಂಗ್ ಬರುತ್ತೆ. ಸೊ ಇಲ್ಲಿಗೆ 1.4 ಇದನ್ನ √2 ಬೆಲೆ ಅಂತ ನಾವು ಹೇಳ್ಬೋದು, ಹೌದಲ್ವಾ? ಸೊ √2 ಬೆಲೆಯನ್ನು ನಾವು ಸುಲಭವಾಗಿ ಈ ರೀತಿಯಾಗಿ ಹೇಳ್ಬೋದು. ಸೊ ಇದನ್ನು ನಾವು ಮತ್ತೆ ಅದೇ ರೀತಿಯಾಗಿ ನಾವು ಕಂಟಿನ್ಯೂ ಮಾಡಿದ್ರೆ ಮತ್ತೆ 90 ಡಿಗ್ರಿ ಹಾಕಬೇಕು. ಇದಕ್ಕೆ ಇಲ್ಲಿ ಇದಕ್ಕೆ ವಿಕರ್ಣಕ್ಕೆ ನಾವು 90 ಡಿಗ್ರಿ ಹಾಕಿ ಸೀದಾ √3 ಬೆಲೆಯನ್ನು ಕಂಡುಹಿಡಿಯಬಹುದು. ಇಲ್ಲಿ ಇದರ ಬೆಲೆ √2. ಸೊ ಇದು 90 ಡಿಗ್ರಿ ಇರುತ್ತೆ, ಇದು √2 ಹೋಲ್ ಸ್ಕ್ವೇರ್ ಪ್ಲಸ್ 1 ಮತ್ತೆ ಅಷ್ಟೇ ಹಾಕಬೇಕು. ಒಂದು ಅಂದರೆ ಇಲ್ಲಿ ತಗೊಂಡ್ರೆ ನಾವು 4 ಸೆಂಟಿಮೀಟರ್ ತಗೊಂಡಿದ್ದೀವಿ, 1 ಸೆಂಟಿಮೀಟರ್ ಆಗುತ್ತೆ. ಸೊ ಮತ್ತೆ ಅದನ್ನು ತಗೊಂಡ್ರೆ ಎ ಬಿ ಸಿ ಅನ್ಕೊಂಡ್ರೆ ಇಲ್ಲಿ ವಿಕರ್ಣ ಯಾವುದು 90 ಡಿಗ್ರಿ ಐತೆ, ಇಲ್ಲಿ ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಪ್ಲಸ್ ಎ ಬಿ ಸ್ಕ್ವಯರ್ ಆಗುತ್ತೆ ಪೈಥಾಗೊರಸ್ ಥಿಯರಂ ಪ್ರಕಾರ. ಮುಂದೆ ಕಂಟಿನ್ಯೂ ಮಾಡೋದು. ಸೊ ಇಲ್ಲಿ ನೋಡಿದ್ರೆ ಎ ಸಿ ಸ್ಕ್ವಯರ್ ಎ ಬಿ ಸ್ಕ್ವಯರ್ ಎಷ್ಟಿದೆ, √2 ಹೋಲ್ ಸ್ಕ್ವಯರ್ ಇದೆ. ಮತ್ತೆ ಎ ಸಿ ಸ್ಕ್ವಯರ್ ಎಷ್ಟಿದೆ, ಇಲ್ಲಿ ಎ ಸಿ ಅದು 1 ಸೆಂಟಿಮೀಟರ್ 1 ಸ್ಕ್ವಯರ್. 1 ಸ್ಕ್ವಯರ್ ಅಂದರೆ 1, √2 ಸ್ಕ್ವಯರ್ ಅಂದರೆ ಕ್ಯಾನ್ಸಲ್ ಆಗುತ್ತೆ, 2 ಪ್ಲಸ್ 1 3 ಆಗುತ್ತೆ. ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 3 ಆದರೆ ಬಿ ಸಿ ಇಸ್ ಈಕ್ವಲ್ ಟು √3 ಆಗುತ್ತೆ. ಇದೇ ಥರ ನಾವು ಕಂಟಿನ್ಯೂ ಮಾಡ್ಬೋದು. ಮತ್ತೆ ನಾವು 90 ಡಿಗ್ರಿ ಹಾಕಬೇಕು ಹಾಕಂತ ಹೋದರೆ ಇದು ಥಿಯೋಡೋರಸ್ ಚಕ್ರ ಅಂತೇಳಿ ಇದನ್ನು ಕರಿತೀವಿ. ಸೊ ಈ ಥರ ನಾವು ಸಂಖ್ಯಾ ರೇಖೆಯ ಮೇಲೆ ನಾವೇನು ಮಾಡ್ಬೋದು, ಸಂಖ್ಯಾ ರೇಖೆಯ ಮೇಲೆ ನಾವು ರೂಟ್ ಅಂದರೆ ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ಇಲ್ಲಿ ಯಾವುದೇ ಆಗಲಿ √2 √3 ಇವನ್ನ ನಾವು ಗುರುತಿಸ್ಬೋದು ಅಂದರೆ ಯಾರು ಥಿಯೋಡೋರಸ್ ತೋರಿಸ್ಕೊಡ್ತಾನೆ. ಸೊ ಇದು ಸಂಖ್ಯಾ ರೇಖೆಯನ್ನು ಗುರುತಿಸೋದು. ಬಟ್ ನಾವು ನಿಜವಾಗಿಯೂ ಅಂಕಿಗಳಲ್ಲಿ ಯಾವ ಒಂದು ವಿಧಾನದಿಂದ ಕಂಡುಹಿಡಿಯಬಹುದು ಅನ್ನೋದನ್ನ ಇಲ್ಲಿ ಮಾಡೋಣ ಮುಂದೆ. ಅಂದರೆ √3
ವಾಸ್ತವ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆ. ವಾಸ್ತವ ಸಂಖ್ಯೆಗಳು ಮತ್ತು ದಶಮಾಂಶ ವಿಸ್ತರಣೆ. ದಶಮಾಂಶ ವಿಸ್ತರಣೆ ಗೊತ್ತಾ ನಿಮಗೆ? ಭಾಗ ಮಾಡಿದಿರೋ ಯಾವ ಥರ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ಸೊ ಈಗ ಉದಾಹರಣೆಗೆ ನಾನು ಯಾವುದು 10/3 ತಗೊಂಡಿದ್ದೆ. ಸೊ ಅದೇ ರೀತಿ 7/8 1/7. ಸೊ ಇಲ್ಲಿ ಒಂದೊಂದೇ ಲೆಕ್ಕ ಮಾಡ್ತಾವೆ, ವಾಸ್ತವ ಸಂಖ್ಯೆಗಳನ್ನ ಭಾಗಿಸ್ತಾವೆ. ಈಗ ಇದು ಅಂಶ ಛೇದದ 3. ಈಗ ನಾವು 3ರಿಂದ ಪ್ರಕರಣ 1 ಅಂತ ಅಂದ್ಕೊಂಡು, ಪ್ರಕರಣ 1 3ರಿಂದ 10ನ ಭಾಗಿಸೋಣ, ಎಷ್ಟು ಹೋಗುತ್ತೆ? ಸೊ 3ರಿಂದ ಹೋಗುತ್ತೆ, 3 3 9 10 9 1, ಮತ್ತೆ 3ರಿಂದ 1 ಭಾಗ ಆಗಲ್ಲ, ಪಾಯಿಂಟ್ ಆಗುತ್ತೆ, 10 ಆಯಿತು. ಮತ್ತೆ 3 3 9 1, ಮತ್ತೆ ಹೋಗಲ್ಲ, ಪಾಯಿಂಟ್ ಆಗುತ್ತೆ, 3 3 9 1. ಸೊ ಮತ್ತೆ ಪಾಯಿಂಟ್ ಆಗುತ್ತೆ. ಸೊ ಈ ಥರ ಭಾಗಿಸ್ತಾ ಹೋದರೆ ನೀವು ಎಷ್ಟು ಕೋಟಿ ಸಲ ಭಾಗಿಸಿದ್ರು ಭಾಗ ಆಗ್ತಾನೆ ಇರುತ್ತೆ, ಶೇಷ 0 ಆಗೋದೇ ಇಲ್ಲ. ಇದು ಒಂದು ಪ್ರಕಾರ. ಸೊ ನೆಕ್ಸ್ಟ್ ಇನ್ನೊಂದು ಕೋಣ, ಪ್ರಕರಣ 2. ಪ್ರಕರಣ 2ರಲ್ಲಿ ಏನಾಗುತ್ತೆ ಇಲ್ಲಿ? ನೆಕ್ಸ್ಟ್ 8ರಿಂದ 7 ಭಾಗಿಸ್ತಾ ಇದ್ದೀನಿ ನಾನು. 8 ಒಂದೇ ಹೋಗಲ್ಲ, ಪಾಯಿಂಟ್ ಆಗ್ತದೆ, 70 ಆಯಿತು. ಸೊ 8 8 64, 8 8 64, 6 ಉಳಿತು. ನೆಕ್ಸ್ಟ್ ಅದೇ ಥರ 0 ಕಂಟಿನ್ಯೂ ಮಾಡಬೇಕು. ಸೊ 8 7 56, ಸೊ 4 ಉಳಿತು. ಸೊ ಮತ್ತೆ ಕಂಟಿನ್ಯೂ ಮಾಡಬೇಕಂದ್ರೆ 0 ಆಗ್ತಾ ಹೋಗೋದು. ಸೊ ಅಲ್ಲಿಗೆ 8 4 32, 8 5 40. ನೋಡಿ ವಿಶೇಷ 0 ಬಂತು. ಸೊ ಇದು ಭಾಗಲಬ್ಧ, ಇದು ಶೇಷ. 2ನೇ ಪ್ರಕರಣದಲ್ಲಿ ಶೇಷ 0 ಬಂತು. ಸೊ ನೆಕ್ಸ್ಟ್ ಅದೇ ರೀತಿ 3ನೇ ಪ್ರಕರಣ ಕೊಡೋಣ. ಯಾವುದು 3ನೇ ಪ್ರಕರಣ? ಯಾವುದು? 1/7. 1/7. 1ರಿಂದ 7 ಭಾಗಿಸ್ಬೋದು. 1/7. ಸೊ 7ರಿಂದ 1 ಭಾಗಿಸಿದ್ರೆ ಹೋಗುತ್ತಾ ಹೋಗಲ್ಲ, ಪಾಯಿಂಟ್ ಆಗುತ್ತೆ, 10 ಆಯ್ತು. 7 7 10ರಲ್ಲಿ 7 ಅಂದರೆ 3. ಸೊ ನೆಕ್ಸ್ಟ್ 30 ಆಯಿತು. 7 4 28, ಮತ್ತೆ 2 ಉಳಿತು. ಸೊ 20 ಆಯಿತು. 7 2 14, ಮತ್ತೆ 6 ಉಳಿತು, 60 ಆಯಿತು. 7 49, 8 56, ಮತ್ತೆ 4 ಉಳಿತು, 40 ಆಯಿತು. 7 6 35, ಮತ್ತೆ 5 ಉಳಿತು, 50 ಆಯಿತು. 7 49, 1 ಉಳಿತು, ಮತ್ತೆ 7 7 7, 10ರಲ್ಲಿ 7 ಅಂದರೆ 3, ಇಲ್ಲಿ 30 ಆಯಿತು. ಮತ್ತೆ ಅದೇ ಥರನೇ 7 4 28, ಸೊ ಮತ್ತೆ 2 ಉಳಿತು. ಸೇಮ್ ಅದೇ ಥರ ಬರ್ತಾ ಹೋಗುತ್ತೆ. 20 ಆಯಿತು. ಮತ್ತೆ 14 ಹೋದರೆ 7 2 14, ಮತ್ತೆ ಎಷ್ಟಾಯಿತು? 6 ಉಳಿತು. 8 7 56, 4 ಉಳಿತು, 47 5 35, ಮತ್ತೆ ಏನಾಯಿತು? 50, 40 35 50, 7 49, ಮತ್ತೆ 1. ನೋಡಿ ಈ ಥರ ಇಲ್ಲಿ 1 4 2 8 5 7. ಸೊ ಅದೇ ರೀತಿ 1 4 2 8 5 7 ಇದು ರಿಪೀಟ್ ಆಗ್ತಾನೆ ಐತೆ ನೋಡಿ. ಮತ್ತೆ ಭಾಗಿಸಿದ್ರೆ ಅದೇ ಥರನೇ ಬರುತ್ತೆ. ಸೊ ಮತ್ತೆ 1 4 8 5 7 ಬರುತ್ತೆ. ಸೊ ಈ ಥರದ ಪ್ರಶ್ನೆಗಳಿಂದ ದಶಮಾಂಶ ವಿಸ್ತರಣೆ. ಇಲ್ಲಿ ಶೇಷ 1 1 ಬಂದಿದೆ ನೋಡಿ. ಶೇಷ 1ನೇ ಪ್ರಕರಣದಲ್ಲಿ ಏನಾಗಿದೆ? 1 1 ಬಂದಿದೆ. ಪ್ರಕರಣ 1ರಲ್ಲಿ ಬೇಕಾದ್ರೆ ಬರಿಬೋದು. ಪ್ರಕರಣ 1ರಲ್ಲಿ ಶೇಷ ಏನು ಬಂದಿದೆ? 1 1 ಈ ಥರ ಬಂದಿದೆ, ರಿಪೀಟ್ ಆಗಿದೆ. ಸೊ ಇಲ್ಲಿ 3 3 ಆಯಿತು. ನೆಕ್ಸ್ಟ್ 2ನೇ ಪ್ರಕರಣ 2ರಲ್ಲಿ ಶೇಷ ಏನಾಗಿದೆ? 0 ಬರ್ತಾ ಇದೆ, 0 ಬಂತು ಲಾಸ್ಟ್. ಪ್ರಕರಣ 3ರಲ್ಲಿ ಏನಾಗಿದೆ? ಶೇಷ 0 ಬರಲೇ ಇಲ್ಲ, ಆದರೆ ನಂಬರ್ ಮಾತ್ರ ರಿಪೀಟ್ ಆಗಿದೆ, ಶೇಷ ಮಾತ್ರ ಬೇರೆ ಬರ್ತಿದೆ. ಶೇಷ 0 ಇಲ್ಲವೇ ಇಲ್ಲ, 0 ಇಲ್ಲ. ಸೊ ಈ ಥರ ಏನೇನೋ ಬರ್ತಾ ಇದೆ. ಏನು ಉದಾಹರಣೆಗಳಲ್ಲಿ ನಾವು ನೋಡಿದಂಗೆ ಶೇಷ ಏನೇನು ಬರ್ತಿದೆ? 3 2 ಈ ಥರ ಬರ್ತಿದೆ. 3 2, ಅದಾದ್ಮೇಲೆ 6, ಅದಾದ್ಮೇಲೆ 4 5 1 ಈ ಥರ ಬರ್ತಾ ಇದೆ ಇವು. ಸೊ ಈ
ತರ ಬರುತ್ತೆ. ಆದರೆ ಕೊನೆಗೆ ನಂಬರ್ ಮಾತ್ರ ಭಾಗಲಬ್ಧ ಸಂಖ್ಯೆಗಳು ಮಾತ್ರ ರಿಪೀಟ್ ಆಗ್ತಾ ಇದೆ. ರಿಪೀಟ್ ಆಗೋದು ಅಂದರೆ ಆವರ್ತಗಳು. ಸೊ ಈ ಥರ ಆಗ್ತಾ ಇದೆ. ಅದಕ್ಕೆ ನಾವು ಹೇಳ್ತೀವಿ ಪ್ರಕರಣ ಒಂದರಲ್ಲಿ ಶೇಷ 0 ಆಗಿರ್ತದೆ. ಇಲ್ಲಿ ಇದರಲ್ಲಿ. ಸೊ ಆದರೆ ಇವನ್ನ ಏನಂತ ನಾವು ಶೇಷ 0 ಆಗೋದನ್ನ ಅಂತ್ಯಗೊಳ್ಳುವ ದಶಮಾಂಶಗಳು ಅಂತೇಳಿ ಕರಿತೀವಿ. ಏನಂತೀವಿ? ಇವನ್ನ ಅಂತ್ಯಗೊಳ್ಳುವ ದಶಮಾಂಶಗಳು. ಅಂತ್ಯಗೊಳ್ಳುವ ದಶಮಾಂಶಗಳು. ಅದೇ ರೀತಿ ಸೊ ಶೇಷವು ಎಂದಿಗೂ 0 ಆಗುವುದಿಲ್ಲ. ಇವನ್ನ ಏನಂತೀವಿ? ಅಂತ್ಯಗೊಳ್ಳದ ಪುನರಾವರ್ತನೆಯಾಗುವ ದಶಮಾಂಶಗಳು. ಇದನ್ನ ಅಂತ್ಯಗೊಳ್ಳದ ಪುನರಾವರ್ತನೆಗೊಳ್ಳುವ ದಶಮಾಂಶಗಳು. ಈಗ ಶೇಷ ನೋಡಿ, ಶೇಷ ಒಂದೊಂದು ಬರ್ಬೋದು. ಸೊ ಇಲ್ಲಿ ಪುನರಾವರ್ತನೆಗೊಳ್ತಾ ಇದೆ 0 3 3. ನೆಕ್ಸ್ಟ್ ಇದು ಅಷ್ಟೇ ಅಂತ್ಯಗೊಳ್ಳಲ್ಲ, ಆದ್ರೆ ಪುನರಾವರ್ತನೆ ಆಗ್ತಾ ಇದೆ. ಅಂತ್ಯಗೊಳ್ಳದ ಪುನರಾವರ್ತನೆ ಆಗುವ ದಶಮಾಂಶ ನೋಡಿದ್ರೆ 1 4 2 8 5 7 1 4 2 8 5 7 ಇದರ ಪುನರಾವರ್ತನೆ ಆಗ್ತದೆ ದಶಮಾಂಶಗಳು. ಸೊ ಈ ತರ ನಾವು 2 ಭಾಗವನ್ನು ಮಾಡ್ತೀವಿ. ಇವನ್ನೆಲ್ಲ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತಾನೆ ಕರಿತೀವಿ. ಯಾವಾಗ ಶೇಷ 0 ಬರಬೇಕು, ಇಲ್ಲ ಭಾಗಲಬ್ಧಗಳು ಅದು ದಶಮಾಂಶ ಸಂಖ್ಯೆ ಪುನರಾವರ್ತನೆ ಆಗಬೇಕು. ಅಂಥವನ್ನೆಲ್ಲ ನಾವೇನ್ತೀವಿ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆಗಳು ಯಾವಿದಾವೆ? ಈ ತರ ಪುನರಾವರ್ತನೆ ಆಗದೇ ಇರತಕ್ಕಂಥ ಸಂಖ್ಯೆಗಳು ಇದಾವ ಅನ್ನೋದು ನನಗೆ ಪ್ರಶ್ನೆ ಆಗುತ್ತೆ. ಅವು ಅಂತ್ಯಗೊಳ್ಳಲ್ಲ, ಪುನರಾವರ್ತನೆ ಆಗಲ್ಲ. ಗೊತ್ತಾಗ್ತಿದ್ದಾನೆ? ಶೇಷ 0 ಬರಲ್ಲ. ನೋಡಿ ಪ್ರಕರಣ 3 ಈ 3 ಇಂಪಾರ್ಟೆಂಟ್. ಶೇಷ 0 ಬರಲ್ಲ, ಈಗ ಭಾಗಲಬ್ಧ ಪುನರಾವರ್ತನೆನೂ ಕೊಡಲ್ಲ. ಸೊ ಅದೇ ರೀತಿ ಅಂತ್ಯನೂ ಕೊಳ್ಳಲ್ಲ, ಪುನರಾವರ್ತನೂ ಆಗಲ್ಲ ಭಾಗಲಬ್ಧ. ಸೊ ಅಂತಹ ಸಂಖ್ಯೆಗಳನ್ನು ಇಲ್ಲಿ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಅಂದರೆ ಶೇಷ 0 ಬರಬಾರ್ದು, ಭಾಗಲಬ್ಧ ಎಂದಿಗೂ ಶೇಷ 0 ಬರಬಾರ್ದು. ಭಾಗಲಬ್ಧ ಏನಿರುತ್ತೆ ಅದು ಪುನರಾವರ್ತನೆ ಕೊಡಬಾರ್ದು. ಸೊ ಬೇರೆ ಬೇರೆ ನಂಬರ್ ಬರ್ತಾವಾದ್ರೆ ಅದನ್ನಂತ ನಾವು ಏನಂತೀವಿ ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ. ಅಂಥ ಸಂಖ್ಯೆಗಳು ಯಾವಿದ್ದಾವೆ ಅಂತೇಳಿ ನಾವು ಹೇಳ್ಬೋದು. ಆದರೆ ಈಗ ಭಾಗಲಬ್ಧ P/Q ರೂಪದಲ್ಲಿ ಹೇಗೆ ವ್ಯಕ್ತಪಡಿಸ್ತದೆ? ಯಾವ್ದಾದ್ರು ನಂಬರ್ ಈಗ ದಶಮಾಂಶ ವಿಸ್ತರಣೆ ಗೊತ್ತಾಯ್ತು ನೋಡಿ. ಈಗ 7/8 ಅಂತ ಅಂದ್ರೆ 7/8ರ ದಶಮಾಂಶ ವಿಸ್ತರಣೆ ಏನಾಗುತ್ತೆ? 0.875. 1/3ರ 10/3ರ ದಶಮಾಂಶ ವಿಸ್ತರಣೆ 3.333. ಸೊ ಇದಾಗುತ್ತೆ ದಶಮಾಂಶ ವಿಸ್ತರಣೆ. ಅದೇ ರೀತಿ 1/7ರ ದಶಮಾಂಶ ವಿಸ್ತರಣೆ ಆಗುತ್ತೆ 0.142857. ಈ ತರ ಇವೆಲ್ಲ ದಶಮಾಂಶ ವಿಸ್ತರಣೆ. ಸೊ ಇದರ ನಾವಿಲ್ಲಿ ಬರೀಬಹುದು. 10/3 ಅಂದ್ರೆ 3.333. ಇವೆಲ್ಲ ದಶಮಾಂಶ. ಇದು ಭಾಗಲಬ್ಧ ಸಂಖ್ಯೆ, ದಶಮಾಂಶ ವಿಸ್ತರಣೆ. ಸೊ ಈಗ ಭಾಗಲಬ್ಧ ಸಂಖ್ಯೆ ಕೊಟ್ಟಾಗ ನೀವು ಈಸಿಯಾಗಿ ಭಾಗ ಮಾಡ್ತೀರಾ, ಬರೀತೀರ, ಈ ತರ ಕೊಡ್ತಾರೆ. ಆದ್ರೆ ಈಗ ದಶಮಾಂಶ ವಿಸ್ತರಣೆನ ಕೊಡ್ತಾರೆ, ಅವರೇ ಕೊಡ್ತಾರೆ. ಅದನ್ನ ನೀವೇನ್ ಮಾಡಬೇಕು? ಭಾಗಲಬ್ಧ ಸಂಖ್ಯೆಯಾಗಿ ಬರೀಬೇಕು. ಅದನ್ನ ನೋಡಿ. ಸೊ ಇದುವರೆಗೂ ಈಗ ಏನ್ ಮಾಡಿದ್ರಿ? P/Q ರೂಪದಲ್ಲಿ ಒಂದು ನಂಬರ್ ಕೊಟ್ಟಾಗ ಅದು ದಶಮಾಂಶ ವಿಸ್ತರಣೆ ಬರೆಯೋದನ್ನು ನೀವು ಕಲ್ತ್ಕೊಂಡು ಭಾಗ ಮಾಡೋದು ಗೊತ್ತಾಯ್ತು. ನಿಮಗೆ ಮಿಡ್ಲ್ ಸ್ಕೂಲಲ್ಲೆಲ್ಲ ಪ್ರೈಮರಿ ಸ್ಕೂಲ್ ಮಾಡಿರ್ತಾರೆ. ಇದೆಲ್ಲ ಶೇಷ, ಭಾಗಲಬ್ಧ, ಭಾಜಕ, ಭಾಜ್ಯ, ಭಾಜಕ. ಆದ್ರೆ ಈಗ ನಿಮಗೆ ಏನ್ ಕೊಡ್ತೀವಿ ಅಂದ್ರೆ ನಾವು ದಶಮಾಂಶ ವಿಸ್ತರಣೆ ಕೊಡ್ತೀವಿ, ನೀವೇನ್ ಮಾಡಬೇಕು? ಭಾಗಲಬ್ಧ ಸಂಖ್ಯೆಗಳನ್ನಾಗಿ ಬರೀಬೇಕು. ಸೊ ಅದು ಈಗ ಮಾಡ್ತಾನೆ ಯಾವ ತರ ಅಂತ. ಸೊ ಅದ್ರ ಮೇಲೆ ಲೆಕ್ಕಗಳು ಈಗ ನೋಡಿ. ಸೊ 10/3 ಇಸ್ ಈಕ್ವಲ್ ಟು ಏನಾಗುತ್ತೆ? 10/3 ಅಂದ್ರೆ 3.33 ಅಂತ ಗೊತ್ತಾಯ್ತಲ್ವ ಈಗ. ಅದೇ ರೀತಿ 7/8 ಅಂದ್ರೆ 0.875. ಶೇಷ 0 ಬಂತು. ಸೊ 1/7 ಅಂದ್ರೆ 0.142857. ಇದು ದಶಮಾಂಶ ವಿಸ್ತರಣೆ. ಈಗ ದಶಮಾಂಶ ವಿಸ್ತರಣೆಯಲ್ಲಿ ಅದು ರಿಪೀಟ್ ಆಗ್ತಾ ಹೋದ್ರೆ ಅದಕ್ಕೆ ನಾವು ಈ ತರ ಡ್ಯಾಶ್ ಅಂತ ಆಗ್ತದೆ. ಸೊ ಇಲ್ಲೂ ಅಷ್ಟೇ ಈ 1 4 8 5 7 ಈ ತರ ಡ್ಯಾಶ್ ಆಗಿ ಈ ತರ ಹಾಕಿದ್ರೆ ನೆಕ್ಸ್ಟ್ ಈ ನಂಬರ್ಗಳು ಪುನರಾವರ್ತನೆಗೊಳ್ತವೆ ಅಂತೇಳಿ. ಸೊ ಈಗ ಒಂದು ಎಕ್ಸಾಂಪಲ್ ತಗೋಣ, ಉದಾಹರಣೆ. ಈಗ ಇದುವರೆಗೂ ನಿಮಗೆ ಭಾಗಲಬ್ಧ ಸಂಖ್ಯೆ ಕೊಟ್ಟಿದ್ರು, ದಶಮಾಂಶ ವಿಸ್ತರಣೆ. ಈಗ ದಶಮಾಂಶ ವಿಸ್ತರಣೆ ಅವರೇ ಕೊಡ್ತಾರೆ, ಭಾಗಲಬ್ಧ ಸಂಖ್ಯೆಗಳನ್ನಾಗಿ ನಾವು ಬರೀಬೇಕು. ಯಾವ ರೀತಿ ಅಂತೇಳಿ ನೋಡೋಣ.
0.333 ಡ್ಯಾಶ್ ತರ ಕೊಡ್ತಾ ಇದು ರಿಪೀಟ್ ಆಗ್ತಾ ಇದೆ, ಪುನರಾವರ್ತನೆ ಕೊಡ್ತಿದೆ. ಇಲ್ಲಿ 0.3 ಏನ್ ಮಾಡಿದ್ರು ಒಂದಕ್ಕೆ ಮಾತ್ರ ಡ್ಯಾಶ್ ಕೊಡ್ತಿದೆ, ಅಂದ್ರೆ ಈ ನಂಬರ್ ಒಂದೇ ನಂಬರ್ ಪುನರಾವರ್ತನೆ ಕೊಡ್ತಾ ಇದೆ ಅಂತ. ಸೊ ಇದನ್ನು p/q ರೂಪದಲ್ಲಿ ವ್ಯಕ್ತಪಡಿಸಿ p/q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ ಪ್ರಶ್ನೆ. ಸೊ ಈಗ ನಾವು ಇದನ್ನು x ಅಂತ ತಗೊಳ್ಳೋಣ. x is equal to 0.3 ಒಂದಕ್ಕೆ ಮಾತ್ರ, ಅಂದ್ರೆ ಅದೊಂದು ರಿಪೀಟ್ ಆಗುತ್ತೆ. ಸೊ ಈ ತರ ನೋಡಿ ಎಷ್ಟು ನಂಬರ್ಗೆ ಹಾಕೋ 1 2 3 4 5 6 ನಂಬರ್ಗೆ ಹಾಕಿದ್ರೆ ಡ್ಯಾಶ್ 6 ನಂಬರ್ ರಿಪೀಟ್ ಆಗುತ್ತೆ. ಯಾಕೆ ಅಂದ್ರೆ 1 4 2 8 5 7 ನೆಕ್ಸ್ಟ್ 1 4 2 8 5 7 ಈ ತರ ಬರುತ್ತೆ. ಅದಕ್ಕೆ ಎಷ್ಟು ನಂಬರ್ ರಿಪೀಟ್ ಆಗುತ್ತೆ ಅಷ್ಟು ನಂಬರ್ಗೆ ಮೇಲ್ಗಡೆ ಒಂದು ಐಫೋನ್ ಆಗುತ್ತೆ. ಸೊ ಅದನ್ನ ಡ್ಯಾಶ್ ಹಾಕ್ತಾರೆ. ಸೊ ಈಗ ಅದನ್ನ ನಾವು ಇದನ್ನ x ಅಂತ ತಗೊಳ್ಳೋಣ. 10x is equal to 10x 10ರಿಂದ ಗುಣಿಸ್ಕೊಬಾರ್ದು, ಅಂದ್ರೆ 3.33 ಬರುತ್ತಾ ಹೌದಾನೆ. ಈ x ಅಂತ ಏನ್ ತಗೊಂಡಿದೀವಿ ಅದನ್ನ ಕಳೆಯೋಣ. 0.333 ಅಲ್ಲಿ ಈ 10x ತಗೊಂಡಿದ್ದೀವಿ ಅದು ಕಳೆಯೋಣ, ಎರಡು ಒಂದು. ಸೊ ಈಗ ನೋಡಿ ಕಳೀತಾ ಇದೀವಿ ಅಂದ್ರೆ ಇದೆಲ್ಲ ಕ್ಯಾನ್ಸಲ್ ಆಯ್ತಲ್ವಾ, 3 3 ಕ್ಯಾನ್ಸಲ್ ಆಯ್ತು. ಸೊ ಇಲ್ಲಿ 10x ಅಲ್ಲಿ 1x ಅಂದ್ರೆ 9x is equal to 3 ಆಯ್ತು. 3x is equal to 3/9 3 ಅಂದ್ರೆ 3 x is equal to 1/3 ಬರ್ತದೆ. ಸೊ ಈಗ ನೋಡಿ ಹೊರಗೆ ಕೊಟ್ಟರೆ ದಶಮಾಂಶ ವಿಸ್ತರಣೆಯನ್ನು ಕೊಟ್ಟಿದ್ದಾರೆ, ನೀವು ಭಾಗಲಬ್ಧ ಸಂಖ್ಯೆಯನ್ನಾಗಿ ಬರೀಬೇಕು. ಎಷ್ಟು ಈಸಿ ಇರುತ್ತೆ ಈ ತರ ಸುಲಭವಾಗಿ ನಾವು ಯಾವುದೇ ಒಂದು ದಶಮಾಂಶ ವಿಸ್ತರಣೆಯ ಭಾಗಲಬ್ಧ ಸಂಖ್ಯೆಗಳನ್ನಾಗಿ ನಾವು ಸುಲಭವಾಗಿ ಬರೀಬಹುದು. ಅದೇ ರೀತಿ ಇನ್ನೊಂದು ಲೆಕ್ಕ ತಗೋಣ. 1.2727 ಈ ತರ ಈ ಎರಡಕ್ಕೆ ಮಾತ್ರ ಹಾಕಿದ್ರೆ, ಆ ಎರಡಕ್ಕೆ ಎರಡು ನಂಬರಿಗೆ ಡ್ಯಾಶ್ ಹಾಕಿದ್ರೆ ಸೊ ಅದನ್ನ ನಾವು ಏನಂತೀವಿ, ಎರಡು ನಂಬರ್ ಮಾತ್ರ ರಿಪೀಟ್ ಆಗ್ತಿದೆ ಅಂತೇಳಿ. ಸೊ ಒಂದು ನಂಬರ್ ರಿಪೀಟ್ ಆಗ್ತದೆ. ಸೊ ಇದು ನಾವೇನು ಅನ್ಕೋಬೇಕೀಗ, p/q ರೂಪದಲ್ಲಿ ವ್ಯಕ್ತಪಡಿಸಿ p/q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳ್ತಾರೆ. x ಅಂತ ತಗೋಣ. ಯಾವುದು x is equal to ಅವ್ರು ಏನ್ ಕೊಟ್ಟಿರ್ತಾರೆ ಅದನ್ನ x ಅಂತ ತಗೊಳ್ಳಿ. ಎರಡಕ್ಕೆ ಮಾತ್ರ ಅವರು ಹೇಳ್ತಾ ಇದ್ದಾರೆ, ಎರಡಕ್ಕೆ ಮಾತ್ರ ರಿಪೀಟ್ ಆಗ್ತಿದ್ದೇನೆ ಒಂದು ಸಮೀಕರಣ ಒಂದೊಂದು. ಸೊ ಇಲ್ಲಿ ಎರಡು ನಂಬರ್ ರಿಪೀಟ್ ಆದ್ರೆ 100ರಿಂದ ಗುಣಿಸ್ಕೋಬೇಕು, ಒಂದು ನಂಬರ್ ರಿಪೀಟ್ ಆದ್ರೆ 10ರಿಂದ ಗುಣಿಸ್ಕೋಬೇಕು, 3 ನಂಬರ್ ರಿಪೀಟ್ ಆದ್ರೆ 1000ದಿಂದ ಗುಣಿಸ್ಕೋಬೇಕು. ಸ್ವಲ್ಪ ಆಗುತ್ತೆ. ಸೊ 100ರಿಂದ ಗುಣಿಸ್ಕೊಳ್ಳಿ. 100x is equal to 1.27. ಮತ್ತೆ ಇಲ್ಲಿ 1.2 ರಿಪೀಟ್ ಆಗ್ತಾ ಇದ್ದಾರೆ, ಡ್ಯಾಶ್ ಡ್ಯಾಶ್ ಅಂತ ಹಾಕಿದೆ ನೋಡಿ. ಸೊ ಇಲ್ಲಿ ಆಗ್ತಿದೆ ಅಂತೇಳಿ ಇದು 27 ಈ ತರ. ನೆಕ್ಸ್ಟ್ ಸೊ 100ರಿಂದ ಗುಣಿಸ್ಕೊಂಡ್ರೆ ಏನಾಗ್ತಿದೋ 127.2727 ಈ ತರ ಬರುತ್ತೆ. ಸೊ ನೆಕ್ಸ್ಟ್ ಇದು 100x ಅಲ್ಲಿ x ನ ಕಳೆದು ಬಿಡೋಣ. x ಏನಿದೆ 1.2727 ಈ ತರ ಇದೆ ಅಲ್ವಾ. ಇಲ್ಲಿ 7 ಕ್ಯಾನ್ಸಲ್ ಆಯ್ತು, 2 ಕ್ಯಾನ್ಸಲ್ ಆಯ್ತು, ಕಳೀತಾ ಇದ್ರು ನೋಡಿ, ಇವೆಲ್ಲ ಕ್ಯಾನ್ಸಲ್ ಆಯ್ತು. ಸೊ ಈಗ ಇಲ್ಲಿ ಬಂದಿದ್ದು 127ರಲ್ಲಿ 1 ಹೋದ್ರೆ 126. ಸೊ ಇಲ್ಲಿ 100x ಅಲ್ಲಿ x ಹೋದ್ರೆ 99x. ಸೊ x is equal to 126 ಡಿವೈಡೆಡ್ ಬೈ 99 ಹೊರಗೆ ಗುಣಾಕಾರ ಮಾಡಿ. ಸೊ ಈಗ ಇದು ಭಾಗಿಸ್ಬೋದು. ಎಷ್ಟಿಂದ ಭಾಗಿಸ್ತಾರೆ, 3ರಿಂದ ಭಾಗಿಸಿದ್ರೆ 3 4 3 2 ಡಿವೈಡೆಡ್ ಬೈ 42 ಡಿವೈಡೆಡ್ ಬೈ 33 ಏನಾಗ್ತಿದೆ ಭಾಗಲಬ್ಧ ಸಂಖ್ಯೆಯನ್ನಾಗಿ ನಾವು ಬರಿಬಹುದು. ಮತ್ತೇನೋ ಭಾಗಿಸ್ಬೋದು. ಸೊ 6 6 ಭಾಗ ಆಗುತ್ತೆ. ಅಲ್ಲಿಗೆ ಮತ್ತೆ ಭಾಗ ಆದ್ರೆ ಏನಾಗುತ್ತೆ 3 1 3 3 4 12 11 ಅಂದ್ರೆ 14 ಡಿವೈಡ್ ಬೈ 11 ಸಹ ಬರೀಬಹುದು. ಸೊ ಇದನ್ನು ನಾವು p/q ರೂಪದಲ್ಲಿ ಬರಿತಾ ಇದ್ದೇವೆ. ಸೊ ಅಂದ್ರೆ ಒಟ್ಟಾರೆ ಈಗ ನಾವು ದಶಮಾಂಶ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಾಗ ದಶಮಾಂಶ ವಿಸ್ತರಣೆ ಬರೆಯೋದು, ದಶಮಾಂಶ ವಿಸ್ತರಣೆಯನ್ನು ಕೊಟ್ಟಾಗ ಭಾಗಲಬ್ಧ ಸಂಖ್ಯೆಗಳನ್ನಾಗಿ ಬರೆಯೋದು ತುಂಬಾ ಸುಲಭವಾದಂಥ ಲೆಕ್ಕಗಳಾಗುತ್ತೆ. ಸೊ ಇದಕ್ಕೆ ಇನ್ನೊಂದು ಉದಾಹರಣೆ ತಗೊಂಡ್ಬಿಡೋಣ. ಸೊ ಅದನ್ನು ನಾವು ಬರಿತೋಣ ಯಾವ ಥರ ಅಂತೇಳಿ 2 3 5 2 3 5 3 5 ಅಂತ ರಿಪೀಟ್ ಆಗ್ತಾ ಇದೆ ಇಲ್ಲಿ. ಸೊ ಇದನ್ನ ನೋಡಿ ತೋರಿಸ್ಬಿಟ್ಟಿದ್ದು ಇನ್ನೊಂದು ಉದಾಹರಣೆ ತಗೊಂಡು ಇನ್ನೊಂದು ಉದಾಹರಣೆ ಮಾಡಿ ಸೊ ಅಭ್ಯಾಸ ಮಾಡೋಣ. ಉದಾಹರಣೆ
ಉದಾಹರಣೆ 0.2 35 ಈ ಥರ ಇದೆ. ಇಲ್ಲಿ 2 ನಂಬರ್ ಮಾತ್ರ ರಿಪೀಟ್ ಆಗ್ತಾ ಇದೆ, 2 ನಂಬರು ಮಾತ್ರ ರಿಪೀಟ್ ಆಗ್ತಾ ಇದೆ. ಸೊ ಅದನ್ನು ಮಾತ್ರ ಮಾಡಿ. ಯಾವುದು 35 ಇದು ಮಾತ್ರ ರಿಪೀಟ್ ಆಗ್ತದೆ, ಇಲ್ಲಿ ಡ್ಯಾಶ್ 35 ಬರ್ತದೆ. ಸೊ ಎಕ್ಸ್ ಅಂತ ತಗೋಣ. ಎಕ್ಸ್ ಇಸ್ ಈಕ್ವಲ್ ಟು 0.235 ಸೊ ಇಲ್ಲಿ 2 ನಂಬರ್ ರಿಪೀಟ್ ಆಗೋದ್ರಿಂದ 100x ಅಂತ ಬರ್ಬೇಕು. 100ರಿಂದ ಗುಣಿಸ್ಕೊಂಡ್ರೆ ಸೊ 2 ನಂಬರ್ ರಿಪೀಟ್ ಆಗ್ತಿದೆ, 100ರಿಂದ ಗುಣಿಸ್ಕೊಂಡ್ರೆ ಆಯಿತು 23.53 ಈ ಥರ ಬರುತ್ತೆ. ಸೊ ಇದಕ್ಕೆ ಎಕ್ಸ್ ಇಂದ ನಾವು ಕಳ್ಕೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 0.23 ಇಲ್ಲಿ ಕಳೀತಾ ಹೋದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು 253 ಈ ಥರ ಬರುತ್ತೆ. ಸೊ ಇಲ್ಲಿ ಎಷ್ಟಾಗಿದೆ, ಇಲ್ಲಿ 2 ಬರ್ಕೊಳ್ಳಿ. ಸೊ ಇಲ್ಲಿ 5 ಕ್ಯಾನ್ಸಲ್ ಆಯಿತು ಅಂದರೆ ಸೊ ಇಲ್ಲಿ 23.3 ಬರುತ್ತೆ ಅಲ್ಲಿಗೆ. ಸೊ 99x 100x 99x is equal to 23.3 divided by 99x 23.3 ಇದು 200 ಅಂತ ಮಾಡ್ಕೊಂಡ್ರೆ ಡಿವೈಡ್ ಬೈ 10 ಆಯಿತು. ಸೊ ಓರೆ ಗುಣಾಕಾರ ಮಾಡ್ಕೊಂಡ್ರೆ x is equal to 233 divided by 990 ಆಗುತ್ತೆ. ಸೊ ಇದು 223 divided by 990 ಒಂದು ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಸೊ ಆದ್ದರಿಂದ ನಾವು ಈಗ ದಶಮಾಂಶ ವಿಸ್ತರಣೆ ಒಂದು ಟೋಟಲ್ ಆಗಿ ನಾವು ಏನಂತ ಬರೀಬೋದಿದೆ, ಒಟ್ಟಾರೆ ನಾವು ಒಂದು ಭಾಗಲಬ್ಧ ಸಂಖ್ಯೆಯ ದಶಮಾಂಶ ವಿಸ್ತರಣೆ, ಒಂದು ಭಾಗಲಬ್ಧ ಸಂಖ್ಯೆಯ ದಶಮಾಂಶ ವಿಸ್ತರಣೆಯು ಅಂತ್ಯಗೊಳ್ಳಬಹುದು, ಅಂತ್ಯಗೊಳ್ಳದೆ ಆವರ್ತವಾಗಬಹುದು. ಅಂತ್ಯಗೊಳ್ಳದೆ ಆವರ್ತವಾಗಬಹುದು. ಈಗ ಮಾಡ್ತಾರಲ್ಲ, ಅಂತ್ಯಗೊಳ್ಳಬಹುದು ಅಥವಾ ಅಂತ್ಯಗೊಳ್ಳದೆ ಆವರ್ತಗೊಳ್ಳಬಹುದು. ಅಂತಹ ಒಂದು ದಶಮಾಂಶ ವಿಸ್ತರಣೆಯು ಭಾಗಲಬ್ಧ ಸಂಖ್ಯೆ ಎಂದು ಕರೆಯುತ್ತಾರೆ. ಭಾಗಲಬ್ಧ ಸಂಖ್ಯೆ ಎಂದು ಕರೆಯುತ್ತಾರೆ. ಸೊ ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಏನಾಗಿರುತ್ತೆ, ಒಂದು ಅಭಾಗಲಬ್ಧ ಸಂಖ್ಯೆಯು ದಶಮಾಂಶ ವಿಸ್ತರಣೆಯು ಅಂತ್ಯರಹಿತ ಮತ್ತು ಆವರ್ತರಹಿತ ಆಗಿರುತ್ತೆ. ನೋಡಿ ಈ ಥರ ಆವರ್ತ ಆಗಿರಲ್ಲ, ಇಲ್ಲಿ ನೋಡಿ 2727 ಬಂದಿದೆ, ಆ ಥರ ಆವರ್ತವಾಗಿರುತ್ತೆ. ಆದರೆ ಅಂತ್ಯನೂಗೊಳ್ಳಲ್ಲ, ಆವರ್ತನೂ ಆಗೋದಿಲ್ಲ ದಶಮಾಂಶ ವಿಸ್ತರಣೆ, ಅದೇ ರೀತಿ ಅಂತ್ಯನೂಗೊಳ್ಳಲ್ಲ. ಅದನ್ನ ನಾವು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಕರಿತೀವಿ. ಸೊ ಆ ಅಭಾಗಲಬ್ಧ ಸಂಖ್ಯೆಗಳು ಉದಾಹರಣೆಗೆ ನಾವು √2 ನಾವು ಬೇಕಾದ್ರೆ ನೋಡ್ತಾ ಹೋಗೋಣ. ಸೊ √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ನಾವು ಹೇಳ್ತೀವಿ. ಸೊ ಅದು ಹೇಗಪ್ಪ ಅಭಾಗಲಬ್ಧ ಸಂಖ್ಯೆ, ಉದಾಹರಣೆ ನಮ್ಮ ಬುಕ್ಕಲ್ಲಿ ಕೊಟ್ಟಿದ್ದು ನೋಡಿ. ಸೊ ಯಾವ ಥರ ಅಂತೇಳಿ 1.41 421 356 237 095 0 48801 688 724 2096 ನೋಡಿದ್ರ ಎಷ್ಟು ನಂಬರ್ ಇದೆ ನೋಡಿ ಅಲ್ವಾ. ನೋಡಿ ಇಲ್ಲಿ ದಶಮಾಂಶ ವಿಸ್ತರಣೆ ಆವರ್ತನೂ ಕೊಡ್ತಿಲ್ಲ, 0ನೂ ಬರ್ತಿಲ್ಲ.
ಸೊ ಇಂಥವು ನಾವಿಟ್ಟು ಅವನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಥರ ದಶಮಾಂಶ ವಿಸ್ತರಣೆ ನಾವು ಹೆಂಗೆ ಕಂಡಿಡಿಯ ಸರ್? ಈಗ ಅಭಾಗಲಬ್ಧ ಸಂಖ್ಯೆ ಕೊಡ್ತಾರೆ, ದಶಮಾಂಶ ವಿಸ್ತರಣೆ ಹೆಂಗೆ ಕಂಡಿಡಿಯ ಸರ್? ಇದೇ ಗೊತ್ತಾಯ್ತು, ಈ ಥರ ಈ ನಂಬರ್ ಎಲ್ಲ ಬಂತು, ಇದೆಲ್ಲ ಭಾಗ ಮಾಡೋದು ಹೇಗೆ ಅನ್ನೋದನ್ನು ನಾವು ತಿಳಿಬೋದಬೇಕು. ಸೊ ನಿಮಗೆ ಹಿಂದೆ ಒಂದು ಲೆಕ್ಕದಲ್ಲಿ ಹಿಂದೆ ಹಳೆಯ ತರಗತಿಗಳಲ್ಲಿ ಇದನ್ನು ಇಲ್ಲಿ ಭಾಗಾಕಾರ ಕ್ರಮದಿಂದ ಅಭಾಗಲಬ್ಧ ಸಂಖ್ಯೆಗಳ ಬೆಳೆ ಕಂಡಿ ಅಂತ ನಾವು ಹೇಳ್ಕೊಡ್ತಾ ಇದ್ವಿ. ಸೊ ಅದ್ರ ಮೂಲಕ ನಾವಿಲ್ಲಿ ಮಾಡ್ತಾ ಹೋಗೋಣ ಯಾವ ಥರ ಅಂತೇಳಿ. ಸೊ ಅದ್ ಮೂಲಕ ಅದು ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ರೂಟ್ ಎರಡನ್ನ ಭಾಗಾಕಾರ ಕ್ರಮದಲ್ಲಿ ಕಂಡು ಇದೊಂದು ಲೆಕ್ಕ ಆಯ್ತು ನಿಮ್ಗೆ ಅವಾಗ. ಸೊ ಬಟ್ ಈಗ ನಿಮ್ಗೆ ಈ ಲೆಕ್ಕ ಇಲ್ಲ. ಭಾಗಾಕಾರ ಕ್ರಮದಲ್ಲಿ ರೂಟ್ ಬೆಲೆಗಳನ್ನು ಒಂದು ವರ್ಗಮೂಲವನ್ನು ಕಂಡಿಡ್ತಕ್ಕಂಥದ್ದಿಲ್ಲ. ಆದರೆ ರೂಟ್ ಎರಡನ್ನು ಕಂಡಿದ್ದೀನಿ ಯಾವ ಥರ. ಸೊ ಎರಡು ಅಂತ ಅಂದ್ಕೊಳ್ಳಿ, ಈ ಎರಡಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದನ್ನ ಏನು ಮಾಡಬೇಕು? ವರ್ಗಮೂಲ ತಗೋಬೇಕು. ಒಂದೊಂದ್ಲಿ ಒಂದು. ಸೊ ಎರಡರಲ್ಲಿ ಒಂದು ಅಂದರೆ ಒಂದು. ಸೊ ಒಂದಕ್ಕೆ ಒಂದು ಕೂಡ್ಕಡೆ ಒಂದು ಎರಡು ಆಯಿತು. ಸೊ ಮತ್ತೆ ಪಾಯಿಂಟ್ ಹಾಕಿದ್ರೆ 2 ಹಾಕಬೇಕು. ನೀವು ಎಷ್ಟು ಹಾಕಿದ್ರೆ ಅಲ್ಲೂ ಅಷ್ಟೇ ಹಾಕಬೇಕು. ಸೊ ಇಲ್ಲಿ 4 ಹಾಕೋಣ, 5 ಹಾಕಿದ್ರೆ 100 ಆಗಬೇಕು. 5 ಹಾಕಿದ್ರೆ ಆಗಲ್ಲ, 25 120 ಎಷ್ಟಾಯಿತು? 96. ಸೊ 4 ಮತ್ತೆ ಕಂಟಿನ್ಯೂ ಮಾಡ್ತಿದ್ದೆ 2 ಅದೇ 4 ನಾವು ಕೂಡಿ 28 ಆಯ್ತು. 181 90 119. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿದ್ರೆ 2 ಹಾಕಬೇಕು. ಇದಕ್ಕೆ ಎಷ್ಟು? 1 ಕೊಡಬೇಕು. 285. ಇಲ್ಲಿ ಎಷ್ಟು ಹಾಕಬೇಕು? 100 ಕಡೆ. ಸೊ ಇಲ್ಲಿಗ 11,000 ಆಯ್ತು ಅಂದರೆ ಎಷ್ಟಿದೆ? ಇಲ್ಲಿ 4 ಹಾಕೋಣ. ಸೊ ಇಲ್ಲಿ 4 ಹಾಕಿದ್ರೆ 4 16 ದಶಕ 1, 4 2 1 9, 8 4 32 ದಶಕ 3, 4 8 3 11. ಸೊ ನಾವು ಈ ಥರ ನಾವು ಮಾಡ್ತಾ ಹೋದ್ರೆ ಗೊತ್ತಾಗ್ತೈತೆ. ಮತ್ತೆ ಇನ್ನೊಂದು ಬೇಕಾದ್ರೆ ಮಾಡ್ಬೋದು. 4 4 ಹತ್ರ 9 1 99 0, 8ರಲ್ಲಿ 2 ಹೋದ್ರೆ 6, 1 0 ಮತ್ತೆ ಕಂಟಿನ್ಯೂ ಮಾಡ್ತಿದ್ರೆ 2 0 ಹಾಕಬೇಕು. 60,400 ಆಯಿತು. ಸೊ ಇಲ್ಲಿ 4 ಕೂಡಬೇಕು. ಎಷ್ಟಾಯಿತು? 4 8 2 8 2 8,000 ಒಂದು 4 1 4 ಅಂತ ಹೇಳಿದ್ಮೇಲೆ ಇದು 2 ಹಾಕಿದ್ರೆ 28,000. 28,000 ಅಂದರೆ 56,000ಗೆ 2ರಿಂದ ಗುಣಿಸ್ಕೊಂಡ್ರೆ 2 2 4 8 16 ದಶಕ 1, 2 4 1 5, 2 16 2 2 4 2 16 ದಶಕ 1, 2 4 1 5, 2 16 ದಶಕ 1, 2 4 1 56,000. ಈ ಥರ ನಾವು ಮಾಡ್ತಾ ಇವತ್ತು ವಿಶೇಷ ಬರ್ತಾನೆ ಇರುತ್ತೆ. ಅಂದರೆ ರಿಪೀಟು ದಶಮಾಂಶ ವಿಸ್ತರಣೆ ಏನಾಗ್ತಿದೆ? ಇಲ್ಲಿ ಪುನರಾವರ್ತನೆಗೊಳ್ತಾ ಇದೆ. ಸೊ ಅಂದರೆ ನಾನು ಹೇಳಿದ್ದೀನಿ ಭಾಗಲಬ್ಧ ಸಂಖ್ಯೆ ಅಂದರೆ ಅಂತ್ಯಗೊಳ್ಬೇಕು, ದಶಮಾಂಶ ವಿಸ್ತರಣೆ ಪುನರಾವರ್ತನೆಗೊಳ್ಬೇಕು. ಅಂಥವು ಮಾತ್ರ ನಾವು ಭಾಗಲಬ್ಧ ಸಂಖ್ಯೆಯಾಗಿ ಬರೀಬೋದು. P/Q ರೂಪದಲ್ಲಿ ಈಗೆಲ್ಲ ಲೆಕ್ಕ ಮಾಡಿ ತೋರಿಸ್ತೀವಿ. ಇದು ಅಭಾಗಲಬ್ಧ ಸಂಖ್ಯೆ ನೋಡಿದರೆ ಈ ಥರ ಇದ್ದಾಗ ನಾವು ಹೇಗೆ ಅದನ್ನು ಕಳೆಯಬೇಕಾಗುತ್ತೆ? ಈ ಥರ ಕಳೆಯೋದಕ್ಕೂ ಆಗಲ್ಲ, ಅದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೂ ಆಗಲ್ಲ. ಯಾಕಂದರೆ ಇದು ದಶಮಾಂಶ ವಿಸ್ತರಣೆಯು ಪುನರಾವರ್ತನೆಗೊಳ್ತಾ ಇಲ್ಲ. ಅಂದರೆ ದಶಮಾಂಶ ವಿಸ್ತರಣೆಯು ಪುನರಾವರ್ತನೆಗೊಂಡರೆ ನಾವು ಅವಾಗ ಅದನ್ನು ಪುನರಾವರ್ತನೆಗೊಂಡರೆ ಅಥವಾ ಶೇಷ 0 ಬಂದರೆ ಅದನ್ನು ಭಾಗಲಬ್ಧ ಸಂಖ್ಯೆ ಅಂತೀವಿ. ಅದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸ್ಬೋದು. ಏನು ಲೆಕ್ಕನೂ ಮಾಡಿದ್ರೆ ದಶಮಾಂಶ ವಿಸ್ತರಣೆ ಭಾಗಲಬ್ಧ ಸಂಖ್ಯೆ ಕೊಟ್ಟರೆ ದಶಮಾಂಶ ವಿಸ್ತರಣೆ ಬರ್ತಿದ್ರೆ, ದಶಮಾಂಶ ವಿಸ್ತರಣೆ ಕೊಟ್ಟರೆ ಭಾಗಲಬ್ಧ ಸಂಖ್ಯೆ ಹೇಗೆ ಬರೆಯೋದು ಅಂತ ಲೆಕ್ಕನೂ ಮಾಡಿದ್ರು, ಗೊತ್ತಾಗಿದೆ. ಆದರೆ ಇಲ್ಲಿ ನೋಡಿ ಅಭಾಗಲಬ್ಧ ಸಂಖ್ಯೆಯನ್ನು ದಶಮಾಂಶ ವಿಸ್ತರಣೆ ನೋಡಿ ಯಾವ ಥರ ಇಲ್ಲಿ ಪುನರಾವರ್ತನೆಗೊಳಿದರೆ ಎಷ್ಟು ನೀವು ಎಷ್ಟು ಕೋಟಿ ಇನ್ನೂ ಮುಂದಕ್ಕೆ ಬಾಗಿಸಿದ್ರು ಅದು ಭಾಗ ಆಗೋದೇ ಇಲ್ಲ, ಪುನರಾವರ್ತನೆಗೊಳ್ಳಲ್ಲ, ಶೇಷನೂ 0 ಬರಲ್ಲ. ಆದ್ದರಿಂದ ಇಂತಹ ಒಂದು ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ನಾವು ಕರಿತೀವಿ. ಸೊ ಇನ್ನು ಮುಂದಿನ ತರಗತಿಯಲ್ಲಿ ನಾವು ಅಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯೆ ರೇಖೆ ಮೇಲೆ ಗುರುತಿಸೋದು ಮತ್ತು ಅದೇ ರೀತಿ ವಾಸ್ತವ ಕ್ರಿಯೆಗಳು. ಸೊ ಮತ್ತೆ ಬೇರೆ ಇನ್ನೊಂದು ಮೆಥಡ್ ಇದೆ ಸಂಖ್ಯೆ ರೇಖೆ ಮೇಲೆ ಗುರುತಿಸೋದು ಯಾವ ರೀತಿ ಅಂತೇಳಿ, ಅವನ್ನ ನಾವು ಮುಂದಿನ ತರಗತಿಯಲ್ಲಿ ಮಾಡ್ತಾ ಹೋಗೋಣ. ಧನ್ಯವಾದಗಳು.